ಸರ್ ಈ ಭಾಗದಲ್ಲಿ ಮರ್ಕಟ ಮೋಹಿನಿ ಸರ್. ಮರ್ಕಟ ಅಂದ್ರೆ ಕೋತಿ ಮಂಕಿದೆ ನೋಡಿ ಸರ್. ಆಕೆ ಮಾರ್ಗದಲ್ಲಿ ಬರಬೇಕಾದ್ರೆ ಆ ಕೋತಿ ಕೂಡಕ್ಕೆ ಸೀರೆ ಸರಗನ್ನ ಸರ್ ಹಿಡಿದು ಎಳಿತಿದ್ದಕ್ಕೆ ಬಲಗೈಯಲ್ಲಿ ಒಂದು ರಂಬೆಯನ್ನೇ ಕಿತ್ತು ಹೊಡೆಯಲು ಹೋದಾಗ ಆ ಕೋತಿ ಕೂಡ ನಗ್ತಿದೆ ನೋಡಿ ಸರ್. ಸರ್ ಆ ಕೋತಿ ಕೂಡ ಅಷ್ಟೇ ಕಪ್ಪಿ ಚೇಷ್ಟೆ ಮಾಡ್ತಿದ್ದೆ, ಸೀರೆ ಸರಗನ್ನ ಹಿಡಿದು ಎಳಿತಿದ್ದೆ, ನಗ್ತಿದೆ ನೋಡಿ ಸರ್. ಸರ್ ಹಾಗೆ ಕೆಳಗಡೆ ರಾಮಾಯಣ ಮಹಾಭಾರತದಲ್ಲಿ ಬರುವಂತ ದೃಶ್ಯಗಳ ಕೆಳಗಡೆ ಸ್ಟೆಪ್ಪಲ್ಲಿ ಆ ರೆಡ್ ಬಾಕ್ಸ್ ಇದೆ ನೋಡಿ ಸರ್. ಆ ಬಾಕ್ಸ್ ಒಳಗಡೆ ಕೌರವರು ಪಾಂಡವರು ಪಗಡ್ತಾರೆ ಸರ್, ಜೂಜಾಡ್ತಾರೆ ನೋಡಿ ಸರ್. ಪಕ್ಕದಲ್ಲಿ ನೋಡ್ತಾ ಬನ್ನಿ ಭೀಮ ಮತ್ತು ಕೌರವ ಸೇನೆ ಕೂಡ ಮರಗತಿಸ. ಭೀಮ ಮರವನ್ನು ಹಿಡಿದು ಅಲುಗಡಿಸಿದಾಗ ಕೌರವ ಸೇನೆ ಕೂಡ ಕೆಳಗಡೆ ಬಿದ್ದಿದ್ದಾರೆ ಸರ್. ಪಕ್ಕದಲ್ಲಿ ನೋಡ್ತಾ ಬನ್ನಿ ಭೀಮ ತಂದಂತ ಭಿಕ್ಷೆಯನ್ನ ತನ್ನ ತಾಯಿ ಕೈಲಿ ಕುಂತಿ ಕೈಲಿ ಕೊಟ್ಬಿಟ್ಟು ತನ್ನ ತಾಯಿಯಲ್ಲಿ ಅರ್ಧ ಭಾಗ ಸೇರುವಂತ ತಾಯಿ ಬೆಳ್ಕೊಂಡ ದೃಶ್ಯ ಸರ್. ಹಾಗೆ ಕೆಳಗಡೆ ನೋಡಿ ಇಡೀ ದೇವಾಲಯವನ್ನೇ ಒತ್ತು ಕುಳಿತಿರುವ ಹಾಗೆ ಆನೆಗಳ ಸಾಲುಗಳಿವೆ ಸರಿ. ಗುಡಿಯ ಸುತ್ತ ಒಟ್ಟು 644 ಆನೆಗಳಿವೆ, 644. 644 ಕೂಡ ಎಲ್ಲ ಕೆತ್ತನೆಲ್ಲ ವಿಭಿನ್ನವಾಗಿದೆ ಸರ್, ಡಿಫ್ರೆಂಟ್ ಇದೆ ನೋಡಿ. ಸೊಂಡಿಲಾಗ್ಲಿ ಕಿವಿಲಾಗ್ಲಿ ಕಾಲಾಗ್ಲೆಲ್ಲ ಕೆತ್ತನೆಲ್ಲ ಬೇರೆ ಬೇರೆ ಸರ್, ವಿಭಿನ್ನ. ಕೌಂಟ್ ಮಾಡ್ಬೇಕಾದ್ರೆ ಸರ್ ಹಾಫ್ ಅನ್ ಅವರ್ ಬೇಕು ಸರ್, ಒಂದಿದ್ದಾಗ ಇನ್ನೊಂದಿಲ್ಲ, ಎಲ್ಲ ಡಿಫ್ರೆಂಟ್ ಇದೆ ಸರ್.